ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯಯ್ಯಯ್ಯಯ್ಯ ಏನ್ರಮ್ಮ ನೀವೆಲ್ಲ, ಇವಳು ಯಾರೋ ಏನೋ ಹೇಳ್ತಾಳೆ ಅಂತ ಮಾಡೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಹಿಂಗೆಲ್ಲ ಬಂದ್ ಕೂತಿದ್ದೀರಲ್ಲಮ್ಮ, ಬುದ್ಧಿ ಇದೆಯಾ ನಿಮ್ಗೆಲ್ಲ? ಈಗ ನಿಮ್ಗೆಲ್ಲ ಕೆಲಸ ಇಲ್ಲ ಅಂತಂದ್ರೆ ಮನೆ ಹೇಗ್ ನಿಭಾಯಿಸ್ತೀರಾ? ಪ್ರಾಣಿ, ಈ ಡೈಲಾಗ್ ಸೂಟ್ ಆಗಲ್ಲ. ಫ್ಲೋನಲ್ಲಿ ಹೇಳ್ಬಿಟ್ಟಿದ್ದೀನಿ. ನಾನ್ ಹೇಳೋದ್ ಕೇಳಿಸ್ತಿದ್ಯಾ? ನಾವು ಮನ್ಸು ಮಾಡಿದ್ರೆ ನಿಮ್ಮಂತ ಸಾವಿರಾರು ಜನ ವರ್ಕರ್ಸ್ನ ತಗೋತೀವಿ. ಆದ್ರೆ ನಿಮಗೆ ಇಷ್ಟು ವರ್ಷ ನಮ್ ಜೊತೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ಇವಾಗ ಇವಳು ಬಂದು ಯಾರೋ ಏನೋ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಇವಳು ಮಾತನ್ನ ನೀವು ಕೇಳ್ಕೊಂಡ್ ಬೀದಿಗೆ ಬಂದಿದ್ದೀರಲ್ಲ. ಸರ್, ಶರತ್ ಸರ್ಗೆ ಈ ವಿಷಯ ಗೊತ್ತಾದ್ರೆ ಏನ್ ಮಾಡೋದು ಸರ್? ದಮ್ಮು, ಈ ವಿಷಯ ಶರತ್ ಗೊತ್ತಾದ್ರೆ ನಮ್ ಸುಮ್ಮನೆ ಬಿಡ್ತಾನ? ಇಲ್ಲ ಪ್ರಾಣಿ. ಏನಪ್ಪ ಮಾಡೋದೀಗ? ಶರತ್ ಅಲ್ಲ, ಈ ಮಾಯಾ ಯಾರನ್ನೂ ಸುಮ್ನೆ ಬಿಡಲ್ಲ. ಈ ಮಾಯಾ ಮುಂದೆ ನಿಂತೆ ದುರಹಂಕಾರ ತೋರಿಸ್ತೀರಾ? ಒಬ್ಬೊಬ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ಯಾರು ಲೈಫಲ್ಲಿ ಅದನ್ನ ಮರಿಬಾರ್ದು. ಏನ್ ಮಾಡ್ತೀಯ ಮಾಯಾ? ಇದಾಗ್ಲೇ ಅತಿಯಾಗಿ ಹೋಗಿದೆ. ಬೇಡ ಬೇಡ ಬೇಡ, ಏನ್ ಬೇಕಾದ್ರೂ ಆಗ್ಲಿ. ಇವಳು ಯಾಕೆ ಲೂಸ್ ಆಡ್ದಂಗ್ ಆಡ್ತಿದ್ದಾಳೆ? ಏನೋ ಮಾಡ್ತಾಳೆ ಅನಿಸ್ತಾ ಇದೆ ಪ್ರಾಣಿ. ಹೌದಮ್ಮು, ನಾವ್ ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು ಅನ್ಸುತ್ತೆ. ಈ ಮಾಯಂಗೆ ಖಂಡಿತ ಹುಚ್ಚಿಡ್ತಿದೆ. ದುರ್ಗನ್ ನಾನು ಕಾಪಾಡಲೇಬೇಕು. ಅವಳಿಗೇನು ಆಗಕ್ ಬಿಡ್ಬಾರ್ದು. ನನ್ನ ಬಗ್ಗೆ ಅವಳಿಗೆ ಗೊತ್ತಾದ್ರೂ ಪರವಾಗಿಲ್ಲ. ಮಾಯ, ಬೇಡ ಮಾಯ. ದುರ್ಗಾ, ಈ ಕಡೆ ಬಾ. ಶರತ್, ಆರ್ ಯು ಓಕೆ? ನಿಮ್ಗೇನು ಆಗಿಲ್ಲ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ಲ? ಮಾಯಾ, ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ನಿನಗೇನು ತಲೆ ಕೆಟ್ಟಿದ್ಯಾ? ಏನ್ ಮಾಡೋದಕ್ಕೆ ಹೊರಟಿದ್ದೆ? ಶರತ್, ಇವ್ರು ಯಾರು ಕೆಲಸ ಮಾಡಕ್ ರೆಡಿ ಇರ್ಲಿಲ್ಲ. ಅದಕ್ಕೆ ಹೆದರ್ಸೋಣ ಅಂತ. ಅವ್ರು ಕೆಲ್ಸಕ್ಕೆ ವಾಪಸ್ ಬರ್ಲಿ ಅಂತ ಹಾಗೆ ಮಾಡ್ದೆ ಶರತ್. ಅದೇ ಸತ್ಯ ಆಗಿದ್ರೆ ನಾವೆಲ್ಲ ಯಾಕೆ ಆಚೆ ಬಂದಿದೀವಿ ಅಂತಾನು ಹೇಳ್ಬಿಡಿ. ಸರ್, ಏನಾಯ್ತು ಅಂತ ನಾವ್ ಹೇಳ್ತೀವಿ. ಇವಾಗ್ಲಿಂದ 2 ದಿನ ನಿಮ್ಗೆ ಯಾರಿಗೂ ಬ್ರೇಕ್ ಇರಲ್ಲ. ಆರ್ಡರ್ ಕಂಪ್ಲೀಟ್ ಆಗೋವರೆಗೂ ಯಾರು ಮನೆಗೆ ಹೋಗೋ ಹಾಗೂ ಇಲ್ಲ. ರಾತ್ರಿನೂ ಇಲ್ಲೇ ಇದ್ದು ಕೆಲಸ ಮಾಡ್ಬೇಕಾಗತ್ತೆ. ನೀನೊಬ್ಳು ಕೆಲಸ ಮಾಡಿಲ್ಲ ಅಂದ್ರೆ ಇಲ್ಲೇನ್ ಕೆಲಸ ನಿಂತು ಹೋಗಲ್ಲ. ನಡೀಲಿಂದ. ಶರತ್, ಅದು ನೋಡಿ, ಇವತ್ತೇನೇನಾಯ್ತೋ
ಅದು ಯಾವುದನ್ನು ಮನಸ್ಸು ಹಚ್ಕೋಬೇಡಿ. ಇವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಷ್ಟು ದಿನದಿಂದ ನಿಮ್ಮೆಲ್ಲರೂ ನಾನು ಯಾರು ಎಂಪ್ಲಾಯ್ಸ್ ಥರ ನೋಡಿಲ್ಲ. ನಾನಾಗಲಿ ಅಂಬಿಕಾ ಆಗಲಿ ನಿಮ್ಮೆಲ್ಲರೂ ಕುಟುಂಬದವ್ರ ಥರನೇ ಟ್ರೀಟ್ ಮಾಡಿದ್ದೀನಿ. ಈಗಲೂ ಅಷ್ಟೇ ನಾನು ನಿಮ್ಮನ್ನ ಹಾಗೆ ಟ್ರೀಟ್ ಮಾಡ್ತಾ ಇರೋದು. ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ. ಸರ್ ದಯವಿಟ್ಟು ನೀವು ಈಗೆಲ್ಲ ಕೇಳ್ಬಿಡಿ. ನೀವು ಹೇಗೆ ಅಂತ ನಮಗೆ ಗೊತ್ತು. ಹೌದು ಸರ್, ನಾನು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ, ಯಾವತ್ತೂ ಈಗೆಲ್ಲ ಆಗಿರಲಿಲ್ಲ. ದಯವಿಟ್ಟು ನೀವು ಕ್ಷಮೆ ಕೇಳ್ಬಿಡಿ ಸರ್. ನಿಮ್ಮ ಬಗ್ಗೆ ನಮ್ಗೆ ಯಾರಿಗೂ ಬೇಜಾರಿಲ್ಲ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ವೇ? ಈ ಸೈಕಲ್ ಕಳ್ಳನ ಏನೋ ಅನ್ಕೊಂಡಿದ್ದೆ. ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ತಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗೋಗ್ಬಿಡ್ಬೇಕು ಅಂತ ತಪಸ್ಸು ಮಾಡಿ ಶಿವನ ಹತ್ರ ವರ ಪಡೆದಿದ್ದ. ಅದನ್ನ ಪ್ರಯೋಗ ಮಾಡ್ಬೇಕಲ್ಲ, ಅದಕ್ಕೆ ಮೊದಲು ಶಿವನ್ ತಲೆ ಮೇಲೇನೆ ಕೈ ಇಡಕ್ ಹೋದ. ಶಿವ ಗಾಬರಿಯಾಗಿ ವಿಷ್ಣು ಹತ್ರ ಓಡೋದ. ವಿಷ್ಣು ಹತ್ರ ಸಹಾಯ ಕೇಳ್ದ. ಆವಾಗ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನ್ನ ಸಂಹಾರ ಮಾಡ. ಹೇಗ್ ಸಂಹಾರ ಮಾಡ್ದ ಡ್ಯಾಡ್? ಮೋಹಿನಿ ರೂಪದಲ್ಲಿ ವಿಷ್ಣುನ ನೋಡಿ ಭಸ್ಮಾಸುರ ಮೋಹಿತನಾದ. ನೀನ್ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ. ಅದಕ್ಕೆ ಅವಳಂದ್ಲು, ನಾನ್ ನಿನ್ನ ಮದುವೆ ಆಗೋದಕ್ಕೆ ಅಡ್ಡಿ ಇಲ್ಲ, ಆದರೆ ನನ್ನೊಂದು ಷರತ್ತಿದೆ. ನಾನು ನೃತ್ಯ ಮಾಡ್ತೀನಿ, ಅದೇ ಥರ ನೀನು ಮಾಡಿ ನನ್ನನ್ನು ಗೆಲ್ಲಬೇಕು ಅಂತ ಹೇಳಿದ್ಲು. ವಾವ್, ಇಂಟ್ರೆಸ್ಟಿಂಗ್. ಆದರೆ ಭಸ್ಮಾಸುರನಿಗೆ ನೃತ್ಯ ಬರ್ತಾ ಇರಲಿಲ್ಲ. ಭಸ್ಮಾಸುರ, ನನಗೆ ನೃತ್ಯ ಮಾಡೋಕ್ ಬರೋದಿಲ್ಲ, ನೀನೇ ಕಲ್ಸ್ಕೊಡ್ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಮೋಹಿನಿ ನೃತ್ಯ ಕಲ್ಸಕ್ ಶುರು ಮಾಡಿದ್ಲು. ನೃತ್ಯ ಮಾಡ್ತಾ 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 ಯಾವುದೋ ಒಂದು ನೃತ್ಯದ ಭಂಗಿಯಲ್ಲಿ ಒಂದ್ಸಾರಿ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು. ಭಸ್ಮಾಸುರ ಅದನ್ನು ಕಾಪಿ ಮಾಡ್ಬೇಕಲ್ಲ, ಅವನು ಹಾಗೇನೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು. ಏನಾಯ್ತು? ತಾನು ಪಡೆದ ವರ ತನಗೆ ತಿರುಗು ಬಾಣ ಆಗೋಯ್ತು. ಭಸ್ಮಾಸುರ ನಿಂತಲ್ಲೇ ಭಸ್ಮ ಆಗ ಹೋಗ್ಬಿಟ್ಟ. ವಾವ್, ಎಷ್ಟ್ ಚೆನ್ನಾಗಿದೆ ಅಲ್ವಾ ಹಿತಪುಟ? ಅಧರ್ಮ ಜಾಸ್ತಿ ಆದಾಗಲೆಲ್ಲ ಭಗವಂತ ಬೇರೆ ಬೇರೆ ಅವತಾರ ಎತ್ತಿ ಧರ್ಮನ ಸಂರಕ್ಷಣೆ ಮಾಡಿರೋ ಉದಾಹರಣೆ ಬೇಕಾದಷ್ಟಿದೆ. ರಾಮ, ಕೃಷ್ಣ, ಬುದ್ಧ, ನರಸಿಂಹ ಹೀಗೆ ಅವತಾರ ಎತ್ತಿದ್ದು ಅದಕ್ಕೆ ಅಲ್ವಾ? ಕಾಡೋ ಕೈ ಹುಟ್ಕೊಳ್ಳೋ ಜೊತೆಯಲ್ಲಿ ಕಾಪಾಡೋ ಕೈನೂ ಹುಟ್ಕೊಳ್ಳುತ್ತೆ. ಅದಕ್ಕೆ ಅಲ್ವಾ ಕೃಷ್ಣ ಪರಮಾತ್ಮ ಹೇಳಿದ್ದು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಚೆನ್ನಾಗಿತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.